ನನ್ನ ಹತ್ರ ಡಿ ಜೆ ಅವ್ರದ್ದು ಆ್ಯಕ್ಷನ್ 2 ಕ್ಯಾಮ್ರಾ ಇದೆ. ಇದನ್ನು ನಾನು ಗಿವ್ ಅವೇ ಮಾಡ್ತಾಯಿದ್ದೀನಿ. ಇದೇನು ಅಂತ ತಿಳ್ಕೊಳ್ಳೋಕ್ಕೆ ಫುಲ್ ವಿಡಿಯೋ ನೋಡಿರಿ. ನೋಡಂತೇಳ್ರಿ ಆ ಅಂಕಲ್ನ ಕರೆಯೋಣ, ಗಾಡಿ ಹಿಡ್ಕೊಳ್ಳಿ ಬಂದ್ಬಿಟ್ಟು 2,000 ಕೊಡು, 3,000 ಕೊಡು, 4,000 ಕೊಡು ಅಂತಲ್ಲ ನೋಡ್ರಿ. ಸೇಫ್ಟಿಗಿರಲಿ ಅಂದ್ಬಿಟ್ಟು ಸೈಡ್ ಸ್ಟ್ಯಾಂಡ್ ಹಂಗೆ ಹಾಕ್ಕೊಂಡಿರೋಣ. ಅದೃಷ್ಟ ನೋಡಿ ಸ್ನೇಹಿತರೆ, ನಾನು ಲೈಮ್ ಗ್ರೀನ್ ಕಲರ್ ಬುಕ್ ಮಾಡಿದ್ದು, ಬಟ್ ರೆಡ್ ಕಲರ್ ಬಂದ್ಬಿಡೈತೆ. ನನ್ನ ಗಾಡಿ ಕಲರೇ ಬಂದ್ಬಿಡೈತೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನನ್ನ ಹತ್ರ ಒಂದು ಪ್ಯಾಡಕ್ ಸ್ಟ್ಯಾಂಡ್ ತರಿಸಿದ್ದೀನಿ. ಅದ್ರದ್ದು ಅನ್ಬಾಕ್ಸ್ ಮಾಡೋಣ ಅದನ್ನು. ಅದ್ರ ಜೊತೆಗೆ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನೆಂದರೆ, ನನ್ನ ಹತ್ರ ಡಿ ಜೆ ಅವ್ರದ್ದು ಆ್ಯಕ್ಷನ್ 2 ಕ್ಯಾಮ್ರಾ ಇದೆ. ಇದನ್ನು ನಾನು ಗಿವ್ ಅವೇ ಮಾಡ್ತಾಯಿದ್ದೀನಿ. ಇದೇನು ಅಂತ ತಿಳ್ಕೊಳ್ಳೋಕ್ಕೆ ಫುಲ್ ವಿಡಿಯೋ ನೋಡಿರಿ. ಫಸ್ಟು ಇದರಲ್ಲಿ ರ್ಯಾಪರ್ಸ್ ಇದೆ, ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಅದೃಷ್ಟ ನೋಡಿ ಸ್ನೇಹಿತರೆ, ನಾನು ಲೈಮ್ ಗ್ರೀನ್ ಕಲರ್ ಬುಕ್ ಮಾಡಿದ್ದು, ಬಟ್ ರೆಡ್ ಕಲರ್ ಬಂದ್ಬಿಡೈತೆ. ನನ್ನ ಗಾಡಿ ಕಲರೇ ಬಂದ್ಬಿಡೈತೆ. ಇಲ್ಲಿ ಇನ್ನೊಂದು ಬಾಕ್ಸ್ ಇದೆ, ಇದನ್ನು ಓಪನ್ ಮಾಡೋಣ. ಸೊ ನೋಡಿರಿ, ಇಷ್ಟು ಐಟಮ್ಸ್ ಬಂದಿದೆ. ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಹೆಂಗಿದು ಫಿಟ್ ಮಾಡಬೇಕು ಅಂತ. ನೋಡೋಣ ಬನ್ನಿರಿ. ಫಸ್ಟು ಇದನ್ನು ಫಿಟ್ ಮಾಡ್ಕೊಳ್ಳೋಣ. ಸೊ ಹಿಂಗೆ ಬರುತ್ತೆ. ಸ್ಕ್ರೂನ ಟೈಟ್ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕ ಸ್ಪಾನರ್ ಬೇಕು. ಸ್ಪಾನರ್ ಇಲ್ಲ, ನೋಡೋಣ ಸುಮ್ಮನೆ ಅಡ್ಜಸ್ಟ್ ಮಾಡೋಣ. ನೋಡಿರಿ, ಇದೆರಡು ಫಿಟ್ ಆಯಿತು. ಇವಾಗ ಎರಡು ಫಿಟ್ ಮಾಡಿದ್ದೀನಿ. ನೆಕ್ಸ್ಟು ವೀಲ್ ಫಿಟ್ ಮಾಡ್ಕೊಂಬಂದು ಬನ್ನಿರಿ. ವೀಲ್ ಫಿಟ್ ಮಾಡೋದೇ ದೊಡ್ಡ ಕೆಲಸ. ಸೊ ನೋಡಿ, ಒಂದು ವೀಲ್ ಆಲ್ರೆಡಿ ಫಿಟ್ ಮಾಡಿದ್ದೀನಿ. ಇದ್ರದ್ದೇನೆಂದರೆ ಕ್ಯಾಚು, ಇದು ಬೋಲ್ಟ್ ಇದೆಯಲ್ಲ, ಬೋಲ್ಟ್ ನಟ್ಟು ಬಂದುಬಿಟ್ಟು ಇಲ್ಲಿ ಥ್ರೆಡ್ ಇದೆ ಅಷ್ಟೇ. ಲಾಸ್ಟ್ ಜಾಸ್ತಿ ನಾವು ಟೈಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ವೀಲ್ ಸ್ಪಿನ್ ಆಗೋಕ್ಕೆ ಜಾಗ ಬೇಕಲ್ವಾ. ಸೊ ಇಲ್ಲಿಗೆ ಎಂಡ್ ಮಾಡಿಬಿಟ್ಟಿದ್ದಾರೆ ಅದನ್ನ. ಈ ಕಡೆದು ಫಿಟ್ ಮಾಡ್ಕೊಳ್ಳೋಣ ಬನ್ನಿರಿ. ವೀಲ್ ಎರಡು ಫಿಟ್ ಆಗಿದೆ. ನೆಕ್ಸ್ಟು ಇದು ಫಿಟ್ ಮಾಡ್ಕೊಳ್ಳೋ ಅಷ್ಟೇ. ಇದು ಫಿಟ್ ಮಾಡೋಣ ಬನ್ನಿರಿ. ಸೊ ನೋಡಿ ಸ್ನೇಹಿತರೆ, ಇದು ಇನ್ಸೈಡ್ ಬರಬೇಕು. ಇದು ಇನ್ಸೈಡ್ ಬರಬೇಕು. ಆಚೆ ಬಂದರೆ ತುಂಬ ದೂರ ಆಗಿಬಿಡುತ್ತೆ, ಸ್ವಿಂಗಾಮ್ಗೆ ಕುತ್ಕೊಳ್ಳೋಲ್ಲ ಅದು. ಆಮೇಲೆ ಎರಡೆರಡು 4 ನಟ್ ಕೊಟ್ಟಿದ್ದಾರೆ. ಏನಕ್ಕೆ ಅಂತ ನಾನು ನೋಡಿದ್ರೆ ಸ್ಪೇಸರ್ಸ್ ಇದು. ಅದು ಹಾಕ್ಬಿಟ್ಟು ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ನೋಡಿರಿ, ನೀಟಾಗಿ ಒಂದು ಸ್ವಲ್ಪ ಲೂಸಾಗೆ ಫಿಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡಿರಿ, ಜಾಗ ಬಿಟ್ಟಿದ್ದೀನಿ ಇಲ್ಲಿ ಇಷ್ಟು. ಅದು ಸ್ವಿಂಗಾಮ್ ಬಂದು ಕುತ್ಕೋಬೇಕಲ್ಲ, ಜಾಸ್ತಿ ಅಗಲ ಆಗಿಬಿಟ್ರೆ ಸ್ವಿಂಗಾಮ್ಗೆ ಜಾಗ ಸಿಗೋಲ್ಲ ಇನ್ನೊಂದು ಸ್ವಿಂಗಾಮ್ಗೆ. ಸೊ ಇದನ್ನ ಫಿಟ್ ಮಾಡೋಣ ಬನ್ನಿ. ಗಾಡಿನ ಸೆಂಟ್ರಲ್ಲಿ ಹಾಕ್ಕೊಂಬಿಡೋಣ. ಸೆಂಟ್ರಲ್ಲಿ ಹಾಕ್ಕೊಂಬಿಟ್ಟು ಫಿಟ್ ಮಾಡೋಣ. ನೋಡ್ರಿ, ಸೇಫ್ಟಿಗಿರಲಿ ಅಂದ್ಬಿಟ್ಟು ಸೈಡ್ ಸ್ಟ್ಯಾಂಡ್ ಹಂಗೆ ಹಾಕ್ಕೊಂಡಿರೋಣ ಬನ್ನಿರಿ. ಇವಾಗ ಈಗ ಟ್ರೈ ಮಾಡೋಣ. ನಾನಿದೆ ಫಸ್ಟ್ ಟೈಮ್ ಪ್ಯಾಡಕ್ ಹಾಕ್ತಾ ಇರೋದು. ಬಿಲ್ಗಿದವ್ರೆ ಹಾಕಬೇಕು ನೋಡಂತೇಳ್ರಿ. ಆ ಅಂಕಲ್ನ ಕರೆಯೋಣ, ಗಾಡಿ ಹಿಡ್ಕೊಳ್ಳಿ ಬಂದ್ಬಿಟ್ಟು. ಅಂಕಲ್ ಫ್ರೀ ಇದ್ದೀರಾ? ಅಂಕಲ್ ಇಲ್ಲಿ ಬಂದ್ಬಿಡಿ, ಇಲ್ಲಿ ಹಿಡ್ಕೊಳ್ಳಿ. ನಾನು ತೋರಿಸ್ತೀನಿ. ಗೊತ್ತಾಯ್ತು. ನಾವು ಬೇರೆ ಮಾಡಿದ್ವಿ. ಹೌದಾ? ಇದು ಫಸ್ಟ್ ಟೈಮ್ ಆಗ್ತಾ ಇರೋದು. ಅದಕ್ಕೆ ಬೆಂಡ್ ಮಾಡಿ ಆ ಕಡೆಗೆ. ಆ ಕಡೆ ಕೂತಿಲ್ಲ. ಇದು ನಾ ಬೆಂಡ್ ಮಾಡ್ತೀನಿ. ತಳಿ ಆ ಕಡೆ ಇಡಿ, ಆ ಕಡೆ ತಳಿ.
ಕೂತೈತಿ ಈಗ. ಇಲ್ಲ ಸರಿ ಕೂತ್ಕೊಂಡಿದೆ ಅಲ್ಲಿ. ಮುಂಚೂರು ಒಳಗಡೆ ಇರ್ಬೇಕಿತ್ತಲ್ಲ ಇದು. ಹಂಗ ಕೂತ್ಕೊಂಡು ಬಿಡಿ. ಥ್ಯಾಂಕ್ಸ್ ಅಂಕಲ್. ಸೊ ಸ್ನೇಹಿತರೆ ನೋಡಿ, ಇದು ಸ್ಪೂಲ್ಸ್ ಐತಲ್ಲ ಕರೆಕ್ಟಾಗಿ ಇಲ್ಲಿಗೆ ಬೇಕಿತ್ತು ಸ್ಟ್ಯಾಂಡ್ನ, ನಾನು ಇಲ್ಲಿಗೆ ಬಿಟ್ಟಿದ್ದೀನಿ. ಅದು ಗಾಡಿ ನೋಡಿ ಗುರು ಹೆಂಗೈತಿ ಇವಾಗ, ಸಕಾಲಾಗೈತೆ. ಪ್ಯಾಡಕ್ ಹಾಕಿದ್ಮೇಲೆ ನೋಡೋಕ್ಕೆ ಮಜಾ. ಒಂದು ಕೋಲ್ಡ್ ಸ್ಟಾರ್ಟ್ ಮಾಡೋಣ ಬಂದರೆ ಎಷ್ಟೊಂದು ದಿನ ಆಗೋಯ್ತು. ಸೊ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವೆಯ್ಟಿಂಗ್ ಟಿಲ್ ದ ಎಂಡ್ ಆಫ್ ದಿಸ್ ವಿಡಿಯೋ. ಏನು ಗುರು ಸೀನ್ ಅಂತಂದರೆ ನಿಮಗೆಲ್ಲ ಗೊತ್ತು, ನಾನು ರೀಸೆಂಟಾಗಿ DJ Action 4ಗೆ ಅಪ್ಗ್ರೇಡ್ ಆದೆ. ಸೊ ನನ್ನ ಹತ್ರ ಇದ್ದಿದ್ದು ನೋಡ್ರಿ DJ Action 2. ಇದನ್ನು ನಾನು ತೊಗೊಂಡು ಒಂದು 1.5 year 2 years ಆಗಿದೆ. ನಾನು ತೊಗೊಂಡಾಗ ಇದು 18,000 ಪ್ಲಸ್ 4,000 ಫಾರ್ ದಿಸ್ ಮ್ಯಾಗ್ನೆಟಿವ್ ಪ್ರೊಟೆಕ್ಟಿವ್ ಕೇಸು. ಇದನ್ನು ನಾನು DJ 4 ತೊಗೊಂಡ್ಮೇಲೆ ಸೇಲ್ ಮಾಡೋಣ ಅಂತ ಮಾರ್ಕೆಟ್ ಪ್ಲೇಸಲ್ಲಿ ಹಾಕಿದ್ದೆ. ಆವಾಗ ನನಗೆ ತುಂಬ ಮೆಸೇಜಸ್ ಬರ್ತಾಯಿತ್ತು, ಪಿಂಗ್ಸ್ ಬರ್ತಾಯಿತ್ತು. ಏನಪ್ಪ ಅಂತಂದರೆ 2,000 ಕೊಡು, 3,000 ಕೊಡು, 4,000 ಕೊಡು ಅಂತೆಲ್ಲ. ಆಮೇಲೆ ಜೆನ್ಯೂನಾಗಿ ಎಷ್ಟೊಂದು ಜನ ನನಗೆ ಪಿಂಗ್ ಮಾಡಿದ್ರು, ಬ್ರೋ ನಾನು ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ನನಗೆ ಕ್ಯಾಮ್ರಾ ಇಲ್ಲ, ಕ್ಯಾಮ್ರಾ ಕೊಡಿ ಅಂತ. ಬಟ್ ದೇ ಡಿಡ್ಂಟ್ ಶೋ ಅಪ್, ಯಾರು ಬರಲಿಲ್ಲ. ಸೊ ನನಗೇನು ಅನಿಸ್ತು ಅಂತಂದರೆ, ಈ ಕ್ಯಾಮ್ರಾನ 4,000 5,000ಗೆ ಮಾರೋದಕ್ಕಿಂತ ಏನಕ್ಕೆ ನಾನು ಗಿವ್ ಅವೇ ಮಾಡಬಾರ್ದು. ಸೊ ಯಾರಾದರೂ ಜೆನ್ಯೂನಾಗಿ ಮೋಟೋ ವ್ಲಾಗು ಅಥವಾ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋರಿಗೆ ಹೆಲ್ಪ್ ಆಗಲಿ. ಸೊ ಅವ್ರಿಗೆ ಈ ಕ್ಯಾಮ್ರಾ ನಾನು ಗಿವ್ ಅವೇ ಮಾಡ್ತಾಯಿದ್ದೀನಿ. ಆದರೆ ಅದೊಂದು ಕಂಡೀಷನ್ ಇದೆ. ನನ್ನ ಚಾನಲಲ್ಲಿ ಇವಾಗ ಸದ್ಯಕ್ಕೆ 364 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಚಾನಲ್ಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಆ 1000 ಸಬ್ಸ್ಕ್ರೈಬರ್ಸಲ್ಲಿ ಯಾರಾದರೂ ಒಬ್ಬರು ಲಕ್ಕಿ ವಿನ್ನರ್ಗೆ ಈ ಕ್ಯಾಮ್ರಾ ಸೇರಲಿ ಅನ್ನೋದೇ ನನ್ನ ಆಸೆ. ಇದನ್ನು ನಾನು ಗಿವ್ ಅವೇ ಮಾಡಲ್ಲ, ಯಾರಾದರೂ ಒಬ್ಬರು ವೆಲ್ ನೋನ್ ಯೂಟ್ಯೂಬರ್ ಕೈಯಲ್ಲೇ ಗಿವ್ ಅವೇ ಮಾಡಿಸ್ತೀನಿ. ಯಾಕಂದರೆ ನಾನು ಗಿವ್ ಅವೇ ಮಾಡಿದ್ರೆ ಯಾರು ನನ್ನ ಫ್ರೆಂಡ್ಸ್ಗೆ ಕೊಟ್ಬಿಡ್ಬೋದು, ಅದನ್ನು ಫೇಕ್ ಅಂತ ಅನ್ಸುತ್ತೆ ಅದು. ಸೊ ಅದಕ್ಕೆ ಆ ಟೈಮ್ಗೆ ನಾಳೆನೇ ಆಗಲಿ ಅಥವಾ ಇನ್ನೊಂದು ವರ್ಷ ಆಗಲಿ, ಯಾವತ್ತು 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೋ ಅವತ್ತು ನಾನೊಬ್ಬ ವೆಲ್ ನೋನ್ ಯೂಟ್ಯೂಬರ್ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಅವ್ರ ಕೈಯಿಂದ ಈ ಕ್ಯಾಮ್ರಾನ ಗಿವ್ ಅವೇ ಮಾಡಿಸ್ತೀನಿ. ಸೊ ಸ್ನೇಹಿತರೆ, ಇದು ನಾನು ಹೇಳೋದಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಾದರೂ ಹೂ ಎವರ್ ಇನ್ ನೀಡ್ ಈ ಕ್ಯಾಮ್ರಾ ಬೇಕು ಅವ್ರು ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ನೋಡೋಣ ಯಾರಾಗಿರ್ತಾರಲ್ಲ ಲಕ್ಕಿ ವಿನ್ನರ್ ಅಂತ. ನನ್ನ ಆಸೆ ಇಷ್ಟೇ ಗುರು, ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ. ಯಾಕಂದರೆ ಮೋಟೋ ವ್ಲಾಗ್ ಅಂತಲ್ಲ, ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೈನ್ ಕಲ್ಪಿಟ್ಟೇನೆ ಈ ಕ್ಯಾಮ್ರಾ. ಸೊ ಕ್ಯಾಮ್ರಾಗೆ ದುಡ್ಡು ಹಾಕೋದು ದುಡ್ಡಿರಲ್ಲ, ಬಟ್ ಸ್ಟಾರ್ಟ್ ಮಾಡೋಕ್ಕನ್ನ ಆಸೆ ಇರುತ್ತೆ. ಯಾರಿಗಾರೊಬ್ರಿಗೆ ಹೆಲ್ಪ್ ಆದರೆ ಖುಷಿ ಅಲ್ವಾ? ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಯಾರಿಗೆ ಕ್ಯಾಮ್ರಾ ಸೇರುತ್ತೋ ಅಂತ. ಲೆಟ್ಸ್ ವೇಟ್ ಆ್ಯಂಡ್ ಸಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಸಿಗೋಣ. ವಿಡಿಯೋಗೆ ಇಷ್ಟು ಸಾಕು. ಟಾಟಾ, ಬಾಯ್ ಬಾಯ್.